ಈಗ ಅರ್ಧಕ್ಕೆ ನಿಂತಾವೆ ಎಲ್ಲ ಕಟ್ಟವು ಇನ್ನೂ. ಇಳಕಲ್ ನಗರದ ನಮ್ಮ ಗುರುಲಿಂಗಪ್ಪ ಕಾಲನಿ ಸುಮಾರು 6 ಎಕರೆ ಭೂಮಿಯನ್ನು ಹಿಂದೆ ನಮ್ಮ ತಂದೆಯವರು ಶಾಸಕರಿದ್ದಾಗ ನಮ್ಮ ಇಳಕಲ್ ನಗರದ ಬಡ ನೇಕಾರರಿಗೆ, ಕೂಲಿ ಕಾರ್ಮಿಕರಿಗೆ, ಇವತ್ತು ಅನೇಕ ಜನ ವಸತಿ ರಹಿತ ಏನು ಜನ ಇದ್ದರು, ನಿವೇಶನ ಕೂಡ ಇರಲಿಲ್ಲ. ಅವರಿಗೆ ಅಂತಲೇ ಈ ಒಂದು 6 ಎಕರೆ ಭೂಮಿಯನ್ನು ನಮ್ಮ ಗುರುಲಿಂಗಪ್ಪ ಸಜ್ಜನ್ ಅವರು ದಾನಪತ್ರವನ್ನು ಮಾಡಿ ಇವತ್ತು ರಾಜ್ಯಪಾಲರ ಹೆಸರಲ್ಲೇ ಈ ಜಮೀನನ್ನು ಬಿಟ್ಟುಕೊಟ್ರು. ತದನಂತರ ಇಲ್ಲಿ ಸುಮಾರು ನಾನು ಶಾಸಕನಾದ ಮೇಲೆ 182 ಏನು ಸೈಟನ್ನು ಮಾಡಿ 182 ಕೂಡ ನಾನು ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದೆ 2017-18ರಲ್ಲೇ. ತದನಂತರ ಮುಂದೆ 2018ರಿಂದ 23ವರೆಗೂ ಏನು ಈ ರಾಜ್ಯದಲ್ಲಿ ಆಡಳಿತ ಮಾಡಿರುವಂಥ ಸರ್ಕಾರ ಇರ್ಬೋದು, ಇಲ್ಲಿ ಸ್ಥಳೀಯ ಶಾಸಕರು ಇದನ್ನು 3F ಘೋಷಣೆ ಮಾಡಿದರು. ಒಂದು ಆಶ್ರಯ ಲೇಔಟ್ ಆಗಿ ಹಕ್ಕುಪತ್ರ ಕೊಟ್ಟಿದ್ರು ಕೂಡ ಇದನ್ನು 3F ಅಂತ ಘೋಷಣೆ ಮಾಡಿ ಏನೋ ಸಾಧನೆ ಮಾಡಬೇಕು ಅಂತ ಹೋಗಿದ್ದರು ಪಾಪ. ಆದರೆ ಇಲ್ಲಿ ಜನರು ತೊಂದರೆ ಅನುಭವಿಸಿದ್ದು ಪಾಪ. ಇದ್ದಂಥ ಹಕ್ಕುಪತ್ರ ಇದ್ದಂಥವ್ರಿಗೆ ಅವ್ರನ್ನ ಕಿತ್ತಿ ಗೊಂದಲ ಎಬ್ಬಿಸಿ ಒಕ್ಕಲೆಬ್ಬಿಸಿದ್ರು ಜನರನ್ನು. ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆ ಮಾಡಿದರು. ಅದರಲ್ಲಿ ಹಿಂದಿನ ನಮ್ಮ ನಗರಸಭೆ ಸದಸ್ಯರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಾವು ಅವ್ರ ಪರವಾಗಿ ನಿಂತ್ವಿ. ಯಾಕಂದರೆ ಅದು ಮಾಡಿದ್ದು ನಾವು ಕೊಟ್ಟಂಥ ಹಕ್ಕುಪತ್ರವನ್ನು ತೆಗೆದು ಸ್ಲಮ್ ಬೋರ್ಡಿನ ಹಕ್ಕುಪತ್ರವನ್ನು ಕೊಟ್ಟು ಇದನ್ನು ಸ್ಲಮ್ ಘೋಷಣೆ ಮಾಡಿ ಅನಧಿಕೃತ ಎಲ್ಲ ಅಷ್ಟಾಗದಾಗಿ ಕೂಡ ನಾವು ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ದ್ವೇಷ ಮಾಡುವಂಥದ್ದಲ್ಲ. ಜನಪ್ರತಿನಿಧಿಗಳ ಹತ್ರ ಏನು ಒಂದು ಮಾನವೀಯತೆ ಇರಬೇಕು ಅಂತಂದರೆ ಕನಿಷ್ಠ ಒಂದು ಮಾನವೀಯತೆ ಇಟ್ಕೊಂಡು ಮನುಷ್ಯನಾಗಿ ಕೆಲಸ ಮಾಡಬೇಕಾಗತ್ತೆ. ನಾವು ಜನಪ್ರತಿನಿಧಿಗಳು ಇರ್ಬೋದು, ಅವರು ಮನುಷ್ಯರು, ನಾವು ಮನುಷ್ಯರೇ. ಆ ಮನುಷ್ಯತ್ವವನ್ನು ಇಟ್ಕೊಂಡು ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿನೇ ಇವತ್ತೇನು 2 ಎಕರೆ ಇಲ್ಲಿ 6 ಎಕರೆದಲ್ಲಿ 4 ಎಕರೆ ಲೇಔಟ್ ಆಗಿ 182 ಹಕ್ಕುಪತ್ರ ಕೊಟ್ಟಿದ್ವಿ. 2 ಎಕರೆ ಬಫರ್ ಝೋನ್ ಅಂತ ಬಿಟ್ಟಿದ್ವಿ. ಆ ಬಫರ್ ಝೋನಲ್ಲಿ ಕೂಡ ಇವತ್ತು ಸುಮಾರು 160 ಮನೆಗಳನ್ನು ಕಟ್ಟೋದಕ್ಕೆ ಮುಂದಾಗಿದ್ವಿ. ಇನ್ನು ಉಳಿದಂಥ 14 ಜನ ಫಲಾನುಭವಿಗಳು ಇಲ್ಲಿ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಸ್ಲಮ್ ಬೋರ್ಡ್ದು. ಆದರೆ ಅವ್ರ ಜಾಗನೇ ಇಲ್ಲ ಪಾಪ. ಅವ್ರಿಗೂ ಕೂಡ ಸರಿಪಡಿಸ್ಬೇಕಾಗಿದೆ. ಅದಕ್ಕೆ ಅವೆಲ್ಲ ಗೊಂದಲವನ್ನು ಸರಿ ಮಾಡಿ ಮತ್ತು ಈಗ ಹೊಸದಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ 250 ಮನೆ ಏನು ನಮ್ಮ ಸ್ಲಮ್ ಬೋರ್ಡಿಂದ ಇಲ್ಲಿ ಮನೆ ಕಟ್ಟಡಕ್ಕೆ ಆದೇಶ ಆಗಿತ್ತು. ಅದರಲ್ಲಿ ಸುಮಾರು 180ಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಕಟ್ಟಡದ ಹಂತದಲ್ಲಿದೆ. ಕೆಲವೇ ದಿನಗಳಲ್ಲಿ ಅವರು ನಮ್ಮ ರಮೇಶ್ ವರ್ಮಾ ಏನು ಗುತ್ತಿಗೆದಾರರಿದ್ದಾರೆ ಅವರು ಅದನ್ನು ಮುಗಿಸುವಂಥ ಕೆಲಸದಲ್ಲಿದ್ದಾರೆ. ಇವತ್ತು ನಮ್ಮ ಶಿವಾನಂದ AW ಅವರು ಕೂಡ ಬಂದಿದ್ದಾರೆ. ನಮ್ಮ ಸ್ಲಮ್ ಬೋರ್ಡ್ AW ಅವರು ಕೂಡ ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ಇಲ್ಲಿ ಏನೇನು ಆಗಬೇಕು, ಗಾರ್ಡನ್ ಆಗಬೇಕು, ರಸ್ತೆಗಳಾಗಬೇಕು, ಗಟರ ಆಗಬೇಕು, ಬೀದಿ ದೀಪ ಆಗಬೇಕು, ಚರಂಡಿ ಆಗಬೇಕು, ಇವೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲೇಬೇಕು ನಾವು. ಅದಕ್ಕೆ ಈಗಾಗಲೇ ನಾನು ಸರ್ಕಾರದಲ್ಲಿ ಪ್ರಸ್ತಾವನೆ ಇಟ್ಟಿದ್ದೆ. ಮಾನ್ಯ ನಮ್ಮ UD ಮಿನಿಸ್ಟರ್ ಸುರೇಶ್ ಬೈಡತಿ ಅವರಿಗೆ ಈಗಾಗಲೇ ನಮಗೆ 4 ಕೋಟಿ ರೂಪಾಯಿಯನ್ನು ಇಲ್ಲಿ ಗುರುಲಿಂಗಪ್ಪ ಕಾಲನಿ ಏನು ರಸ್ತೆ, ಗಟರು, ರಸ್ತೆ ಬದಿ ಏನು ಬೀದಿ ದೀಪ, ಈ ಚರಂಡಿ, ಕುಡಿ ನೀರಿನ ವ್ಯವಸ್ಥೆ, ಯಾಕಂದರೆ ಮುಖ್ಯವಾಗಿ ಇಲ್ಲಿ ರಸ್ತೆನೇ ಇಲ್ಲ ಭಾಳ ವರ್ಷದಿಂದ, ಅದನ್ನು ಕೂಡ ಮಾಡಬೇಕು ಅನ್ನೋದು ಒಂದು ಕೈಗೆತ್ಕೊಂಡಿದ್ವಿ. ಖಂಡಿತವಾಗಿ ಇನ್ನು 1 ವರ್ಷದಲ್ಲಿ ಈ ಗುರುಲಿಂಗಪ್ಪನ ಕಾಲನಿ ಒಂದು ನಕ್ಷಣ ಬದಲಿ ಮಾಡ್ತೀವಿ, ಅದನ್ನು ಮಾಡಿ ತೋರಿಸ್ತೀವಿ. ಯಾಕಂದರೆ ಇವರು ಹಿಂದೆ ಹೋಗಿ ಅನ್ಯಾಯ ಮಾಡಿ ಪಾಪ ಇವ್ರನ್ನ ಒಕ್ಕಲೆಬ್ಬಿಸಿ ಕಿತ್ತಿ ಇದ್ದಂಥ ಹಕ್ಕುಪತ್ರ ಕೊಟ್ಟಂಥವ್ರಿಗೆ ಆಶ್ರಯ ಕಾಲನಿಯಲ್ಲಿ ಹಕ್ಕುಪತ್ರ ನಾನು ಹಿಡಿದ್ರೂ ಕೂಡ ಇಲ್ಲಿ ಗೋಲ್ಮಾಲ್ ಮಾಡಿ ಏನೋ ಸಾಧನೆ ಮಾಡಿ ನಾವು ಮಾಡ್ತೀವಿ ಅನ್ನೋ ತೋರ್ಸೋದಕ್ಕೆ ಹೋಗಿದ್ದರು. ಅವ್ರ ಕೈಲಿ ಒಂದು ಮನೆಯನ್ನು ಕೂಡ ತಾಲೂಕಲ್ಲಿ ಕಟ್ಟೋಕ್ಕಾಗಿಲ್ಲ. ಹಿಂದಿನ ಶಾಸಕರಿಗೆ ಆಗಲಿ, ಹಿಂದಿನ ಆಡಳಿತ ಮಾಡಿದಂಥವ್ರು ಈ ತಾಲೂಕಿನಲ್ಲಿ ಏನಾದರೂ ಇವತ್ತು ಆಶ್ರಯ ಮನೆಗಳು, ಸ್ಲಮ್ ಮನೆಗಳು, ಬಡವ್ರಿಗೆ ಮನೆ ಆಗಿದ್ರೆ ಅದು ನನ್ನ ಅವಧಿಯಲ್ಲಿ, ನಮ್ಮ ತಂದೆಯವರ ಅವಧಿಯಲ್ಲಿ, ನಮ್ಮ ತಾಯಿಯವರ ಅವಧಿಯಲ್ಲೇ ಮಾತ್ರ. ಅದಕ್ಕೆ ಈ ಕಾಲನಿಯನ್ನು ಕೂಡ ನಾವು ಏನೇನು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕಾಗಿದೆ ಅದನ್ನು ಖಂಡಿತವಾಗಿ ಮಾಡ್ತೀವಿ. ಈಗಾಗಲೇ ಅನೇಕ ಯೋಜನೆಗಳು ಏನು ಆಶ್ರಯ ಲೇಔಟ್ಗಳಿದ್ದಾವೆ ಇರ್ಬೋದು, ಸ್ಲಮ್ ಮನೆಗಳಿರ್ಬೋದು, ಅಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ. ರಸ್ತೆ ಇಲ್ಲ, ಬೀದಿ ದೀಪ ಇಲ್ಲ, ಚರಂಡಿ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಅವಕ್ಕೆಲ್ಲಕ್ಕೂ ಕೂಡ ಇವತ್ತು 42 ಎಕರೆ ಆದಿಯಾಗಿ ನಮ್ಮ SRK ಕಾಲನಿ ಗದಿಗೆಯಿಂದ ಆದಿಯಾಗಿ ಎಲ್ಲ ಡೆವಲಪ್ಮೆಂಟ್ಗೂ ಕೂಡ ನಾವೀಗ ಅನುದಾನವನ್ನು ಕೇಳಿದ್ವಿ. ಸರ್ಕಾರ ಅನುದಾನ ಕೂಡ ಕೊಡೋದಕ್ಕೆ ಮಂಜೂರಾತಿ ಮಾಡಿದೆ. ಆ ಎಲ್ಲ